ಮತ್ತೊಂದೆಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಬೇಗುದಿ ಇನ್ನಷ್ಟು ಹಾಗೆ ಇದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಿಡಿದೆದ್ದಿರುವಂತಹ ಎಂ ಕೃಷ್ಣಪ್ಪ ಅವರ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಅವರ ಮನೆಗೆ ಸಾಲು ಸಾಲು ಕೈ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವತ್ತು ಭೇಟಿ ಕೊಟ್ಟಿದ್ದಾರೆ. ವಿಜಯನಗರದ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಂ ಕೃಷ್ಣಪ್ಪ ಅವರ ಮನವೊಲಿಸುವ ನಿಟ್ಟಿನಲ್ಲಿ ಕೃಷ್ಣಪ್ಪ ಅವ್ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮೊನ್ನೆಯಷ್ಟೇ ಕೃಷ್ಣಪ್ಪ ಅವ್ರನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯಾಗಿದ್ದನ್ನು ನೆನಪಿಸಿಕೊಳ್ಳಬಹುದು. ಅಷ್ಟೇ ಯಾಕೆ ರಾಹುಲ್ ಗಾಂಧಿ ಅವರು ಕೂಡ ಕರೆ ಮಾಡಿ ಮನವೊಲಿಕೆಗೆ ಪ್ರಯತ್ನಿಸಿದ್ರು. ಈಗ ಕೆಪಿಸಿಸಿ ಅಧ್ಯಕ್ಷರು ಮನವೊಲಿಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಇದ್ದಾರೆ. ಬಸವರಾಜ್, ಈ ಬೇರೆ ಅನೇಕ ಸಚಿವರುಗಳು, ಅದು ಎಚ್ ಸಿ ಮಹದೇವಪ್ಪ ಇರ್ಬೋದು, ಬೇರೆ ಅನೇಕ ಶಾಸಕರುಗಳ ವಿಚಾರದಲ್ಲಿ ಇಷ್ಟೊಂದು ಮುತುವರ್ಜಿ ತೋರಿದ್ರೋ ಇಲ್ವೋ, ಆದರೆ ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ನಾಯಕರು ಬಹಳ ಮುತುವರ್ಜಿ ತೋರಿಸ್ತಾ ಇದ್ದಾರೆ. ಅವರ ಮನವೊಲಿಸುವ ಸರ್ಕಸ್ ಬಹಳ ಜೋರಾಗಿ ನಡೆದಿದೆ. ಯಾಕೆ ಹೀಗೆ ಅಂತ? ಖಂಡಿತ ಲಕ್ಷ್ಮಿ, ಎಂ ಕೃಷ್ಣಪ್ಪ ಅವರು ಸಾಕಷ್ಟು ಹಿರಿಯರಿದ್ದಾರೆ. ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಬೇಕಾಗಿತ್ತು. ಆಗ ಒಕ್ಕಲಿಗ ಕೋಟಾದಡಿ ಅವ್ರನ್ನ ಫಿಲ್ ಮಾಡೋಕ್ಕಾಗಲಿಲ್ಲ ಮತ್ತು ಹಿರಿಯರಾಗಿದ್ರು ಕಾರಣ ಬೆಂಗಳೂರಲ್ಲಿ ಸಾಕಷ್ಟು ಜನ ಸಚಿವರು ಇದ್ದದ ಕಾರಣಕ್ಕಾಗಿ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ 2.5 ವರ್ಷದ ಬಳಿಕ ನಿಮ್ಮನ್ನ ಪರಿಗಣಿಸ್ತೇವೆ ಅನ್ನುವಂಥ ಭರವಸೆಯನ್ನು ಹೈಕಮಾಂಡ್ ನಾಯಕರು ಕೊಟ್ಟಿದ್ರು. ಎಂ ಕೃಷ್ಣಪ್ಪ ಅವರು ಒಬ್ಬರೇ ಅಲ್ಲ, ಅವರ ಪುತ್ರರಾಗಿರ್ತಕ್ಕಂಥ ಗೋವಿಂದರಾಜನಗರ ಶಾಸಕರಾಗಿರ್ತಕ್ಕಂತಹ ಪ್ರಿಯಾಕೃಷ್ಣ ಅವರು ಕೂಡ ಹಿರಿಯರಿದ್ದಾರೆ. 3 ಬಾರಿ ಶಾಸಕರಾಗಿದ್ದಾರೆ. ಅವರು ಕೂಡ ಸಚಿವಾಕಾಂಕ್ಷೆ ಇದ್ರು. ಅಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟರೆ ನಮ್ಗೆ ಸಮಾಧಾನ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಈ ಸಚಿವ ಸಂಪುಟದಲ್ಲೂ ಕೂಡ ಅವ್ರಿಗೆ ಅನ್ಯಾಯ ಆಗಿರೋದ್ರಿಂದ ಸಹಜವಾಗಿ ಇಬ್ಬರು ಪ್ರಬಲರಿದ್ದಾರೆ, ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ವಿಜಯನಗರ ಗೋವಿಂದರಾಜನಗರದಲ್ಲಿ. ಅವರು ವಿಮುಖ ಆಗ್ಬಿಟ್ರೆ, ಪಕ್ಷದಿಂದ ಮುನಿಸ್ಕೊಂಡು ವಿಮುಖ ಆಗ್ಬಿಟ್ರೆ 2 ಸ್ಥಾನಗಳನ್ನ ಕಾಂಗ್ರೆಸ್ ತನ್ನದೇ ಕಾಲ ಮೇಲೆ ಕಾಲು ಚೆಲ್ಕೊಂಡ ಹಾಗೆ ಕಳ್ಕೊಳ್ಬೇಕಾಗತ್ತೆ. ಆದ್ರಿಂದ ಅವರು ಯಾವ ಕಡೆನೂ ವಿಮುಖರಾಗಬಾರ್ದು ಮತ್ತು ಅವರಿಗೆ ಅನ್ಯಾಯ ಆಗಿರೋದನ್ನ ಸಹಜವಾಗಿ ಹೈಕಮಾಂಡ್ ಗಮನಕ್ಕೂ ಬಂದಂತೆ ಕಾಣಿಸ್ತಾ ಇದೆ ಮತ್ತು ರಾಜ್ಯ ನಾಯಕರ ಅರಿವಿಗೂ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದೊಂದೇ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಇಂತಹ ಒಬ್ಬರ ಪ್ರಭಾವಿಗಳಿಗೆ ಮನೆ ಹಾಕಬೇಕಾಗಿತ್ತು, ಅದನ್ನ ಮನೆ ಹಾಕಕ್ಕಾಗಿಲ್ಲ ಅನ್ನೋಂಥದ್ದು ಈಗ ಅವರಿಗೆ ಅರಿವು ಬಂದಿದೆ. ಈಗಾಗಲೇ ಕ್ಯಾಬಿನೆಟ್ ಫುಲ್ ಆಗಿ ಹೋಗಿದೆ, ಸ್ಥಾನಮಾನಗಳು ಕಾಲಿಲ್ಲ. ಆದರೆ ಅದನ್ನ ಯಾವ ರೀತಿಯಾಗಿ ಮುಂದಿನ ಹಂತದಲ್ಲಿ ಬಗೆಹರಿಸಬೇಕು, ಅವ್ರನ್ನ ಬಗೆಹರಿಸಬೇಕು ಅನ್ನೋದಾದ್ರೆ ಇವ್ರನ್ನ ಮನವೊಲಿಸಿಕೊಂಡು ಪಕ್ಷದಲ್ಲೇ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಅವ್ರನ್ನ ಭೇಟಿ ಮಾಡಿ ಪಕ್ಷದಲ್ಲಿ ಇರಿಸಿಕೊಳ್ಳುವಂಥ ಪ್ರಯತ್ನ ಮತ್ತು ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ನಮ್ಮ ಗಮನಕ್ಕೆ ಬಂದಿದೆ. ಮುಂದಿನ ಹಂತದಲ್ಲಿ ಎಲ್ಲವನ್ನೂ ಸರಿಪಡಿಸ್ತೇವೆ, ಅಲ್ಲಿವರೆಗೂ ಕೂಡ ಯಾವುದೇ ದುಡುಕಿನ ನಿರ್ಧಾರಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ, ಅಂದ್ರೆ ಸುರ್ಜೇವಾಲಾ ಅವರು ಬಂದಿದ್ರು, ಸಿಎಂ ಅವರು ಬಂದಿದ್ರು, ರಾಹುಲ್ ಗಾಂಧಿ ಅವರು ಖುದ್ದಾಗಿ ಕರೆ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಅವರಿಗೆ ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಸ್ಥಾನಮಾನದ ಭರವಸೆಯನ್ನು ನೀಡಿ, ಅಂದ್ರೆ ಇನ್ನೊಂದಷ್ಟು ನಿಗಮ ಮಂಡಳಿಗಳು ಪ್ರಬಲವಾಗಿದ್ದಾವೆ. ಅವರ ಪುತ್ರ ಆಗಿರ್ತಕ್ಕಂಥ ಪ್ರಿಯಾಕೃಷ್ಣ ಅವರಿಗೆ ಒಂದಷ್ಟು ಪ್ರಬಲವಾದಂಥ ನಿಗಮ ಮಂಡಳಿ ಕೊಟ್ಟಾಗ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಶಮನ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿದ್ದಾವೆ. ನೋಡಬೇಕು ಮುಂದಿನ ಹಂತದಲ್ಲಿ ಎಂ ಕೃಷ್ಣಪ್ಪನವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ನನಗೆ ಸಚಿವ ಸ್ಥಾನದ ಹೊರತಾಗಿ ಯಾವ ಸ್ಥಾನಮಾನ ನಾನು ಒಪ್ಪಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾವ ಸ್ಥಾನಮಾನವನ್ನು ನೀಡಿ ಇವರನ್ನ ಸೈಲೆಂಟ್ ಆಗ್ತಾ ಮಾಡ್ತಾರೆ ಅಥವಾ ಸಮಾಧಾನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.